ಆಯ್ತ ಮತ್ತು ಒಕ್ಕಲಿಗರ ಕದನ ಅಂದರೆ ನನ್ನ ಪ್ರಕಾರ ಈ ಅಂಕಿಅಂಶಗಳು ಮತ್ತು ರಿಸರ್ವೇಷನ್ ನೋಡಿದ ನಂತರ ಒಂದು ಸ್ವಲ್ಪ ಕನ್ಫ್ಯೂಸ್ ಆದಂಗೆ ಕಾಣ್ತಾ ಇದೆ ಎರಡು ಸಮುದಾಯಗಳು ಕೂಡ ಗೊತ್ತಿಲ್ಲ. ಬಟ್ ಈಗ ಹೊಸದಾಗಿ ಲಿಂಗಾಯತರ ಗಣತಿ ಮಾಡಿ ಅಂಥೇಳಿ ಶಂಕರ ಬಿದಿರಿ ಹೇಳಿದ್ದಾರೆ. ಶಂಕರ ಬಿದಿರಿ ಅವರು ಕಮಿಷನರ್ ಕೆಲಸ ಮಾಡಿದಂಥವರು, ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ನಿವೃತ್ತರಾದಂಥವರು, ಅವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರು. ಶಂಕರ ಬಿದಿರಿ ಆಗ್ರಹ ಮಾಡಿದೆ, ಸಮುದಾಯದ ಜನಸಂಖ್ಯೆ 1.15 ಕೋಟಿ ಆಗಬೇಕಿತ್ತು, ಆದರೆ 66 ಲಕ್ಷ ಇದೆ ಅಂತ ವರದಿಯಲ್ಲಿ ತೋರಿಸಿದ್ದಾರೆ. ಸಿದ್ದು ಜಾತಿ ರಿಪೋರ್ಟ್ಗೆ ನಮ್ಮ ಆಕ್ಷೇಪಣೆ ಇಲ್ಲ, ಆದರೆ ಸರ್ಕಾರ ಕೂಡಲೇ ಮರುಪರಿಶೀಲಿಸಬೇಕು ಅಂತ ಹೇಳಿದ್ದಾರೆ. ಅಂದರೆ ಲಿಂಗಾಯತರು ಇಲ್ಲಿ ತನಕ ಅನುಸರಿಸ್ಕೊಂಡು ಬಂದಿದ್ದು ನಾವು 17% ಇದ್ದೀವಿ ಅಂತೇಳಿ. 18% ಪ್ರಕಾರ 1.25 ಕೋಟಿ ಆಗುತ್ತೆ ಅಂತ. ಈಗ ಎಲ್ರಿಗೂ ಏನಾಗಿದೆ ಅಂದರೆ SC 1.8 ಲಕ್ಷ ಅವರಿದ್ದಾರೆ, ಆಮೇಲೆ ಮುಸ್ಲಿಮರು 75 ಲಕ್ಷ ಹೆಂಗಾದರು ಅನ್ನುವಂಥದ್ದೇ ಭಾಳ ದೊಡ್ಡ ಚರ್ಚೆಯಲ್ಲಿರುವಂಥದ್ದು. ಸೊ ಏನು ಹೇಳಿದ್ದಾರೆ ಶಂಕರ ಬಿದ್ರಿ ಕೇಳಿಸ್ಕೊಳ್ಳಿ. ಆದರೂ ಈಗ ಸರ್ಕಾರದವರು ಈ ವರದಿಯನ್ನು ಸಂಪುಟದಲ್ಲಿ ಮಂಡಿಸಿದ್ದಾರೆ, ಸಂತೋಷ. ಈಗ ನಮ್ಮ ಜನಗಣತಿ ಏನಿತ್ತು, ಈ LG ಹಾವನೂರು ಅವರ ಕಮಿಟಿ ರಿಪೋರ್ಟು 1972ರಿಂದ 75 ಬಗ್ಗೆ ದತ್ತಾಂಶಗಳನ್ನು ಸಂಗ್ರಹ ಮಾಡಿದರು. ಅದರ ಪ್ರಕಾರ ನಮ್ಮ ಜನಸಂಖ್ಯೆ 44 ಲಕ್ಷ ಇತ್ತು ಆವಾಗ. ಅದು ಆಗಿನ ಒಂದು ಜನಸಂಖ್ಯೆಯ 16% ಅಷ್ಟು ಆಗ್ತಾಯಿತ್ತು. ಅದೇ ಪ್ರಕಾರ ವೆಂಕಟಸ್ವಾಮಿ ಆಯೋಗದವರು ಸಹಿತ ಮತ್ತು ಚಿನ್ನಪ್ಪರೆಡ್ಡಿ ಆಯೋಗದವರು ಸಹಿತ ದತ್ತಾಂಶಗಳನ್ನು ಸಂಗ್ರಹ ಮಾಡಿದರು. ಅದರ ಪ್ರಕಾರ ಆವಾಗ 61,15,000 ಲಿಂಗಾಯತರ ಜನಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಅವರು ತಮ್ಮ ವರದಿಯಲ್ಲಿ ನಮೂದು ಮಾಡಿದ್ದಾರೆ. ಚಿನ್ನಪ್ಪರೆಡ್ಡಿ ಆಯೋಗದವರು ಏನು ಹೇಳಿದರು, ಪ್ರತಿ ವರ್ಷ ಈ ಲಿಂಗಾಯತರ ಜನಸಂಖ್ಯೆ 1.8ರಷ್ಟು ಹೆಚ್ಚಾಗುತ್ತೆ. ಈ ಲೆಕ್ಕದಲ್ಲಿ ನೋಡಿದರೆ ಇವತ್ತು ನಮ್ಮ ಜನಸಂಖ್ಯೆ 1,15 ಲಕ್ಷ ಆಗಬೇಕಾಗಿತ್ತು. ಆದರೆ ಈಗ ಬರೀ 66 ಲಕ್ಷ ಆಗಿದೆ, 4 ಲಕ್ಷ ಹೆಚ್ಚಾಗಿದೆ ಅಷ್ಟೇ. ಇದು ಮೊಟ್ಟ ಮೊದಲನೇದಾಗಿ ಈ ಒಂದು ವರದಿ ವಾಸ್ತವಿಕವಾಗಿಲ್ಲ ಅಂತ ಹೇಳಲಿಕ್ಕೆ ಸಕಾರಣ ಅಂತ ನಾನು ಭಾವಿಸ್ತೀನಿ. ಆದರೂ ಈಗ ಆಯ್ತ ಮತ್ತು ಒಕ್ಕಲಿಗರ ಕದನ ಅಂದರೆ ನನ್ನ ಪ್ರಕಾರ ಈ ಅಂಕಿಅಂಶಗಳು ಮತ್ತು ರಿಸರ್ವೇಷನ್ ನೋಡಿದ ನಂತರ ಒಂದು ಸ್ವಲ್ಪ ಕನ್ಫ್ಯೂಸ್ ಆದಂಗೆ ಕಾಣ್ತಾ ಇದೆ ಎರಡು ಸಮುದಾಯಗಳು ಕೂಡ ಗೊತ್ತಿಲ್ಲ. ಬಟ್ ಈಗ ಹೊಸದಾಗಿ ಲಿಂಗಾಯತರ ಗಣತಿ ಮಾಡಿ ಅಂಥೇಳಿ ಶಂಕರ ಬಿದಿರಿ ಹೇಳಿದ್ದಾರೆ. ಶಂಕರ ಬಿದಿರಿ ಅವರು ಕಮಿಷನರ್ ಕೆಲಸ ಮಾಡಿದಂಥವರು, ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ನಿವೃತ್ತರಾದಂಥವರು, ಅವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರು. ಶಂಕರ ಬಿದಿರಿ ಆಗ್ರಹ ಮಾಡಿದೆ, ಸಮುದಾಯದ ಜನಸಂಖ್ಯೆ 1.15 ಕೋಟಿ ಆಗಬೇಕಿತ್ತು, ಆದರೆ 66 ಲಕ್ಷ ಇದೆ ಅಂತ ವರದಿಯಲ್ಲಿ ತೋರಿಸಿದ್ದಾರೆ. ಸಿದ್ದು ಜಾತಿ ರಿಪೋರ್ಟ್ಗೆ ನಮ್ಮ ಆಕ್ಷೇಪಣೆ ಇಲ್ಲ, ಆದರೆ ಸರ್ಕಾರ ಕೂಡಲೇ ಮರುಪರಿಶೀಲಿಸಬೇಕು ಅಂತ ಹೇಳಿದ್ದಾರೆ. ಅಂದರೆ ಲಿಂಗಾಯತರು ಇಲ್ಲಿ ತನಕ ಅನುಸರಿಸ್ಕೊಂಡು ಬಂದಿದ್ದು ನಾವು 17% ಇದ್ದೀವಿ ಅಂತೇಳಿ. 18% ಪ್ರಕಾರ 1.25 ಕೋಟಿ ಆಗುತ್ತೆ ಅಂತ. ಈಗ ಎಲ್ರಿಗೂ ಏನಾಗಿದೆ ಅಂದರೆ SC 1.8 ಲಕ್ಷ ಅವರಿದ್ದಾರೆ, ಆಮೇಲೆ ಮುಸ್ಲಿಮರು 75 ಲಕ್ಷ ಹೆಂಗಾದರು ಅನ್ನುವಂಥದ್ದೇ ಭಾಳ ದೊಡ್ಡ ಚರ್ಚೆಯಲ್ಲಿರುವಂಥದ್ದು. ಸೊ ಏನು ಹೇಳಿದ್ದಾರೆ ಶಂಕರ ಬಿದ್ರಿ ಕೇಳಿಸ್ಕೊಳ್ಳಿ. ಆದರೂ ಈಗ ಸರ್ಕಾರದವರು ಈ ವರದಿಯನ್ನು ಸಂಪುಟದಲ್ಲಿ ಮಂಡಿಸಿದ್ದಾರೆ, ಸಂತೋಷ. ಈಗ ನಮ್ಮ ಜನಗಣತಿ ಏನಿತ್ತು, ಈ LG ಹಾವನೂರು ಅವರ ಕಮಿಟಿ ರಿಪೋರ್ಟು 1972ರಿಂದ 75 ಬಗ್ಗೆ ದತ್ತಾಂಶಗಳನ್ನು ಸಂಗ್ರಹ ಮಾಡಿದರು. ಅದರ ಪ್ರಕಾರ ನಮ್ಮ ಜನಸಂಖ್ಯೆ 44 ಲಕ್ಷ ಇತ್ತು ಆವಾಗ. ಅದು ಆಗಿನ ಒಂದು ಜನಸಂಖ್ಯೆಯ 16% ಅಷ್ಟು ಆಗ್ತಾಯಿತ್ತು. ಅದೇ ಪ್ರಕಾರ ವೆಂಕಟಸ್ವಾಮಿ ಆಯೋಗದವರು ಸಹಿತ ಮತ್ತು ಚಿನ್ನಪ್ಪರೆಡ್ಡಿ ಆಯೋಗದವರು ಸಹಿತ ದತ್ತಾಂಶಗಳನ್ನು ಸಂಗ್ರಹ ಮಾಡಿದರು. ಅದರ ಪ್ರಕಾರ ಆವಾಗ 61,15,000 ಲಿಂಗಾಯತರ ಜನಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಅವರು ತಮ್ಮ ವರದಿಯಲ್ಲಿ ನಮೂದು ಮಾಡಿದ್ದಾರೆ. ಚಿನ್ನಪ್ಪರೆಡ್ಡಿ ಆಯೋಗದವರು ಏನು ಹೇಳಿದರು, ಪ್ರತಿ ವರ್ಷ ಈ ಲಿಂಗಾಯತರ ಜನಸಂಖ್ಯೆ 1.8ರಷ್ಟು ಹೆಚ್ಚಾಗುತ್ತೆ. ಈ ಲೆಕ್ಕದಲ್ಲಿ ನೋಡಿದರೆ ಇವತ್ತು ನಮ್ಮ ಜನಸಂಖ್ಯೆ 1,15 ಲಕ್ಷ ಆಗಬೇಕಾಗಿತ್ತು. ಆದರೆ ಈಗ ಬರೀ 66 ಲಕ್ಷ ಆಗಿದೆ, 4 ಲಕ್ಷ ಹೆಚ್ಚಾಗಿದೆ ಅಷ್ಟೇ. ಇದು ಮೊಟ್ಟ ಮೊದಲನೇದಾಗಿ ಈ ಒಂದು ವರದಿ ವಾಸ್ತವಿಕವಾಗಿಲ್ಲ ಅಂತ ಹೇಳಲಿಕ್ಕೆ ಸಕಾರಣ. ಆಯ್ತ ಮತ್ತು ಒಕ್ಕಲಿಗರ ಕದನ ಅಂದರೆ ನನ್ನ ಪ್ರಕಾರ
ಈ ಅಂಕಿಅಂಶಗಳು ಮತ್ತು ರಿಸರ್ವೇಷನ್ ನೋಡಿದ ನಂತರ ಒಂದು ಸ್ವಲ್ಪ ಕನ್ಫ್ಯೂಸ್ ಆದಂಗೆ ಕಾಣ್ತಾ ಇದೆ ಎರಡು ಸಮುದಾಯಗಳು ಕೂಡ ಗೊತ್ತಿಲ್ಲ. ಬಟ್ ಈಗ ಹೊಸದಾಗಿ ಲಿಂಗಾಯತರ ಗಣತಿ ಮಾಡಿ ಅಂಥೇಳಿ ಶಂಕರ ಬಿದಿರಿ ಹೇಳಿದ್ದಾರೆ. ಶಂಕರ ಬಿದಿರಿ ಅವರು ಕಮಿಷನರ್ ಕೆಲಸ ಮಾಡಿದಂಥವ್ರು, ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ನಿವೃತ್ತರಾದಂಥವ್ರು, ಅವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವ್ರು. ಶಂಕರ ಬಿದಿರಿ ಆಗ್ರಹ ಮಾಡಿದೆ, ಸಮುದಾಯದ ಜನಸಂಖ್ಯೆ 1.15 ಕೋಟಿ ಆಗಬೇಕಿತ್ತು, ಆದರೆ 66 ಲಕ್ಷ ಇದೆ ಅಂತ ವರದಿಯಲ್ಲಿ ತೋರಿಸಿದ್ದಾರೆ. ಸಿದ್ದು ಜಾತಿ ರಿಪೋರ್ಟ್ಗೆ ನಮ್ಮ ಆಕ್ಷೇಪಣೆ ಇಲ್ಲ, ಆದರೆ ಸರ್ಕಾರ ಕೂಡಲೇ ಮರುಪರಿಶೀಲಿಸಬೇಕು ಅಂತ ಹೇಳಿದ್ದಾರೆ. ಅಂದರೆ ಲಿಂಗಾಯತರು ಇಲ್ಲಿ ತನಕ ಅನುಸರಿಸ್ಕೊಂಡು ಬಂದಿದ್ದು ನಾವು 17% ಇದ್ದೀವಿ ಅಂತೇಳಿ. 18% ಪ್ರಕಾರ 1.25 ಕೋಟಿ ಆಗುತ್ತೆ ಅಂತ. ಈಗ ಎಲ್ರಿಗೂ ಏನಾಗಿದೆ ಅಂದರೆ SC 1.8 ಲಕ್ಷ ಅವರಿದ್ದಾರೆ, ಆಮೇಲೆ ಮುಸ್ಲಿಮರು 75 ಲಕ್ಷ ಹೆಂಗಾದರು ಅನ್ನುವಂಥದ್ದೇ ಭಾಳ ದೊಡ್ಡ ಚರ್ಚೆಯಲ್ಲಿರುವಂಥದ್ದು. ಸೊ ಏನು ಹೇಳಿದ್ದಾರೆ ಶಂಕರ ಬಿದ್ರಿ ಕೇಳಿಸ್ಕೊಳ್ಳಿ. ಆದರೂ ಈಗ ಸರ್ಕಾರದವರು ಈ ವರದಿಯನ್ನು ಸಂಪುಟದಲ್ಲಿ ಮಂಡಿಸಿದ್ದಾರೆ, ಸಂತೋಷ. ಈಗ ನಮ್ಮ ಜನಗಣತಿ ಏನಿತ್ತು, ಈ LG ಹಾವನೂರು ಅವರ ಕಮಿಟಿ ರಿಪೋರ್ಟು 1972ರಿಂದ 75 ಬಗ್ಗೆ ದತ್ತಾಂಶಗಳನ್ನು ಸಂಗ್ರಹ ಮಾಡಿದರು. ಅದರ ಪ್ರಕಾರ ನಮ್ಮ ಜನಸಂಖ್ಯೆ 44 ಲಕ್ಷ ಇತ್ತು ಆವಾಗ. ಅದು ಆಗಿನ ಒಂದು ಜನಸಂಖ್ಯೆಯ 16% ಅಷ್ಟು ಆಗ್ತಾಯಿತ್ತು. ಅದೇ ಪ್ರಕಾರ ವೆಂಕಟಸ್ವಾಮಿ ಆಯೋಗದವರು ಸಹಿತ ಮತ್ತು ಚಿನ್ನಪ್ಪರೆಡ್ಡಿ ಆಯೋಗದವರು ಸಹಿತ ದತ್ತಾಂಶಗಳನ್ನು ಸಂಗ್ರಹ ಮಾಡಿದರು. ಅದರ ಪ್ರಕಾರ ಆವಾಗ 61,15,000 ಲಿಂಗಾಯತರ ಜನಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಅವರು ತಮ್ಮ ವರದಿಯಲ್ಲಿ ನಮೂದು ಮಾಡಿದ್ದಾರೆ. ಚಿನ್ನಪ್ಪರೆಡ್ಡಿ ಆಯೋಗದವರು ಏನು ಹೇಳಿದರು, ಪ್ರತಿ ವರ್ಷ ಈ ಲಿಂಗಾಯತರ ಜನಸಂಖ್ಯೆ 1.8ರಷ್ಟು ಹೆಚ್ಚಾಗುತ್ತೆ. ಈ ಲೆಕ್ಕದಲ್ಲಿ ನೋಡಿದರೆ ಇವತ್ತು ನಮ್ಮ ಜನಸಂಖ್ಯೆ 1,15 ಲಕ್ಷ ಆಗಬೇಕಾಗಿತ್ತು, ಆದರೆ ಈಗ ಬರೀ 66 ಲಕ್ಷ ಆಗಿದೆ, 4 ಲಕ್ಷ ಹೆಚ್ಚಾಗಿದೆ ಅಷ್ಟೇ. ಇದು ಮೊಟ್ಟ ಮೊದಲನೇದಾಗಿ ಈ ಒಂದು ವರದಿ ವಾಸ್ತವಿಕವಾಗಿಲ್ಲ ಅಂತ ಹೇಳಲಿಕ್ಕೆ ಸಕಾರಣ ಅಂತ ನಾನು ಭಾವಿಸ್ತೀನಿ. ಆದರೂ ಈಗ ಆಯ್ತು ಮತ್ತು ಒಕ್ಕಲಿಗರ ಕದನ ಅಂದರೆ ನನ್ನ ಪ್ರಕಾರ ಈ ಅಂಕಿಅಂಶಗಳು ಮತ್ತು ರಿಸರ್ವೇಷನ್ ನೋಡಿದ ನಂತರ ಒಂದು ಸ್ವಲ್ಪ ಕನ್ಫ್ಯೂಸ್ ಆದಂಗೆ ಕಾಣ್ತಾ ಇದೆ ಎರಡು ಸಮುದಾಯಗಳು ಕೂಡ ಗೊತ್ತಿಲ್ಲ. ಬಟ್ ಈಗ ಹೊಸದಾಗಿ ಲಿಂಗಾಯತರ ಗಣತಿ ಮಾಡಿ ಅಂಥೇಳಿ ಶಂಕರ ಬಿದಿರಿ ಹೇಳಿದ್ದಾರೆ. ಶಂಕರ ಬಿದಿರಿ ಅವರು ಕಮಿಷನರ್ ಕೆಲಸ ಮಾಡಿದಂಥವ್ರು, ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ನಿವೃತ್ತರಾದಂಥವ್ರು, ಅವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವ್ರು. ಶಂಕರ ಬಿದಿರಿ ಆಗ್ರಹ ಮಾಡಿದೆ, ಸಮುದಾಯದ ಜನಸಂಖ್ಯೆ 1.15 ಕೋಟಿ ಆಗಬೇಕಿತ್ತು, ಆದರೆ 66 ಲಕ್ಷ ಇದೆ ಅಂತ ವರದಿಯಲ್ಲಿ ತೋರಿಸಿದ್ದಾರೆ. ಸಿದ್ದು ಜಾತಿ ರಿಪೋರ್ಟ್ಗೆ ನಮ್ಮ ಆಕ್ಷೇಪಣೆ ಇಲ್ಲ, ಆದರೆ ಸರ್ಕಾರ ಕೂಡಲೇ ಮರುಪರಿಶೀಲಿಸಬೇಕು ಅಂತ ಹೇಳಿದ್ದಾರೆ. ಅಂದರೆ ಲಿಂಗಾಯತರು ಇಲ್ಲಿ ತನಕ ಅನುಸರಿಸ್ಕೊಂಡು ಬಂದಿದ್ದು ನಾವು 17% ಇದ್ದೀವಿ ಅಂತೇಳಿ. 18% ಪ್ರಕಾರ 1.25 ಕೋಟಿ ಆಗುತ್ತೆ ಅಂತ. ಈಗ ಎಲ್ರಿಗೂ ಏನಾಗಿದೆ ಅಂದರೆ SC 1.8 ಲಕ್ಷ ಅವರಿದ್ದಾರೆ, ಆಮೇಲೆ ಮುಸ್ಲಿಮರು 75 ಲಕ್ಷ ಹೆಂಗಾದರು ಅನ್ನುವಂಥದ್ದೇ ಭಾಳ ದೊಡ್ಡ ಚರ್ಚೆಯಲ್ಲಿರುವಂಥದ್ದು. ಸೊ ಏನು ಹೇಳಿದ್ದಾರೆ ಶಂಕರ ಬಿದ್ರಿ ಕೇಳಿಸ್ಕೊಳ್ಳಿ. ಆದರೂ ಈಗ ಸರ್ಕಾರದವರು ಈ ವರದಿಯನ್ನು ಸಂಪುಟದಲ್ಲಿ ಮಂಡಿಸಿದ್ದಾರೆ, ಸಂತೋಷ. ಈಗ ನಮ್ಮ ಜನಗಣತಿ ಏನಿತ್ತು, ಈ LG ಹಾವನೂರು ಅವರ ಕಮಿಟಿ ರಿಪೋರ್ಟು 1972ರಿಂದ 75 ಬಗ್ಗೆ ದತ್ತಾಂಶಗಳನ್ನು ಸಂಗ್ರಹ ಮಾಡಿದರು. ಅದರ ಪ್ರಕಾರ ನಮ್ಮ ಜನಸಂಖ್ಯೆ 44 ಲಕ್ಷ ಇತ್ತು ಆವಾಗ. ಅದು ಆಗಿನ ಒಂದು ಜನಸಂಖ್ಯೆಯ 16% ಅಷ್ಟು ಆಗ್ತಾಯಿತ್ತು. ಅದೇ ಪ್ರಕಾರ ವೆಂಕಟಸ್ವಾಮಿ ಆಯೋಗದವರು ಸಹಿತ ಮತ್ತು ಚಿನ್ನಪ್ಪರೆಡ್ಡಿ ಆಯೋಗದವರು ಸಹಿತ ದತ್ತಾಂಶಗಳನ್ನು ಸಂಗ್ರಹ ಮಾಡಿದರು. ಅದರ ಪ್ರಕಾರ ಆವಾಗ 61,15,000 ಲಿಂಗಾಯತರ ಜನಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಅವರು ತಮ್ಮ ವರದಿಯಲ್ಲಿ ನಮೂದು ಮಾಡಿದ್ದಾರೆ. ಚಿನ್ನಪ್ಪರೆಡ್ಡಿ ಆಯೋಗದವರು ಏನು ಹೇಳಿದರು, ಪ್ರತಿ ವರ್ಷ ಈ ಲಿಂಗಾಯತರ ಜನಸಂಖ್ಯೆ 1.8ರಷ್ಟು ಹೆಚ್ಚಾಗುತ್ತೆ. ಈ ಲೆಕ್ಕದಲ್ಲಿ ನೋಡಿದರೆ ಇವತ್ತು ನಮ್ಮ ಜನಸಂಖ್ಯೆ 1,15 ಲಕ್ಷ ಆಗಬೇಕಾಗಿತ್ತು, ಆದರೆ ಈಗ ಬರೀ 66 ಲಕ್ಷ ಆಗಿದೆ, 4 ಲಕ್ಷ ಹೆಚ್ಚಾಗಿದೆ ಅಷ್ಟೇ. ಇದು ಮೊಟ್ಟ ಮೊದಲನೇದಾಗಿ ಈ ಒಂದು ವರದಿ ವಾಸ್ತವಿಕವಾಗಿಲ್ಲ ಅಂತ ಹೇಳಲಿಕ್ಕೆ ಸಕಾರಣ ಅಂತ ನಾನು ಭಾವಿಸ್ತೀನಿ.